ಅದು ಧಾರವಾಡ ಜನರ ಬಹುದಿನದ ಬೇಡಿಕೆ. ದಶಕಗಳ ಕಾಲ ನಡೆದ ಹೋರಾಟ. ಕೊನೆಗೂ ಆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಜನರ ಕನಸು ನನಸಾಗಿದೆ. ತಾರತಮ್ಯ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಅಭಿವೃದ್ಧಿ ಕೆಲಸ, ಅಧಿಕಾರ ಹಂಚಿಕೆಯಲ್ಲೂ ಅನ್ಯಾಯ. ಇದರಿಂದ ಧಾರವಾಡ ಜನರು ಬೇಸತ್ತು ಹೋಗಿದ್ರು. ಹುಬ್ಬಳ್ಳಿಯಿಂದ ಬೇರ್ಪಡಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಡಿ ಅಂತ ಜನರು ಹೋರಾಡಿದ್ರು. ಕೊನೆಗೂ ಧಾರವಾಡ ಜನರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಪ್ರತ್ಯೇಕ ಪಾಲಿಕೆಗೆ ಸಚಿವ ಸಂಪುಟ ಸಭೆ ಅಸ್ತು ಎಂದಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಗ್ರೀನ್ ಸಿಗ್ನಲ್. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬೇರ್ಪಡಿಸುವ ಕುರಿತು ನಿರ್ಣಯ ಘೋಷಣೆ ಆಗ್ತಾ ಇದ್ದಂತೆ ಧಾರವಾಡದಲ್ಲಿ ಹೋರಾಟಗಾರರು ಸಂಭ್ರಮಿಸಿದರು. ಧಾರವಾಡದಲ್ಲಿರುವ ಪಾಲಿಕೆ ಕಚೇರಿ ಎದುರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. 2025 ಹೊಸ ವರ್ಷಕ್ಕೆ ಧಾರವಾಡಕ್ಕೆ ಒಂದು ಅತ್ಯುತ್ತಮ ಕೊಡುಗೆ ಕೊಟ್ಟಿದೆ. ಆ ಕೊಡುಗೆ ಏನಂತಂದ್ರೆ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಟ್ಟಿದೆ. ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋದು ಸುಮಾರು 3 ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಅದಕ್ಕಿಂತ ಮೊದಲು 10 ವರ್ಷ ನಡೆದಿತ್ತು. ಆದರೆ ಕೊನೆಯ 3 ವರ್ಷ ನಮ್ಮ ಹೋರಾಟದ ಫಲವಾಗಿ ಇವತ್ತು ನಮ್ಮ ಸರ್ಕಾರ ನಮಗೊಂದು ಸ್ಪಂದಿಸಿ ನಮ್ಮ ಧಾರವಾಡವನ್ನು ಹುಬ್ಬಳ್ಳಿಯಿಂದ ಸಪರೇಟ್ ಮಾಡಿಕೊಂಡು ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದೆ. ಒಂದು ಮಹಾನಗರ ಪಾಲಿಕೆ ಆಗಬೇಕಾದ್ರೆ ಇರಬೇಕಾದ ಜನಸಂಖ್ಯೆ, ಜನಸಾಂದ್ರತೆ, ಆದಾಯ ಎಲ್ಲವನ್ನೂ ಧಾರವಾಡ ಹೊಂದಿದೆ. ಸದ್ಯ ಇರುವ 1ರಿಂದ 26ನೇ ವಾರ್ಡ್ಗಳನ್ನು ಧಾರವಾಡ ಪಾಲಿಕೆಗೆ ಸೇರಿಸಲಾಗಿದ್ದು, ಮುಂದೆ ಇನ್ನೊಂದಿಷ್ಟು ಬದಲಾವಣೆಗಳು ಆಗಲಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಧಾರವಾಡ ಜನರ ಬಹುದಿನದ ಬೇಡಿಕೆ. ದಶಕಗಳ ಕಾಲ ನಡೆದ ಹೋರಾಟ. ಕೊನೆಗೂ ಆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಜನರ ಕನಸು ನನಸಾಗಿದೆ. ತಾರತಮ್ಯ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಅಭಿವೃದ್ಧಿ ಕೆಲಸ, ಅಧಿಕಾರ ಹಂಚಿಕೆಯಲ್ಲೂ ಅನ್ಯಾಯ. ಇದರಿಂದ ಧಾರವಾಡ ಜನರು ಬೇಸತ್ತು ಹೋಗಿದ್ರು. ಹುಬ್ಬಳ್ಳಿಯಿಂದ ಬೇರ್ಪಡಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಡಿ ಅಂತ ಜನರು ಹೋರಾಡಿದ್ರು. ಕೊನೆಗೂ ಧಾರವಾಡ ಜನರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಪ್ರತ್ಯೇಕ ಪಾಲಿಕೆಗೆ ಸಚಿವ ಸಂಪುಟ ಸಭೆ ಅಸ್ತು ಎಂದಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಗ್ರೀನ್ ಸಿಗ್ನಲ್. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬೇರ್ಪಡಿಸುವ ಕುರಿತು ನಿರ್ಣಯ ಘೋಷಣೆ ಆಗ್ತಾ ಇದ್ದಂತೆ ಧಾರವಾಡದಲ್ಲಿ ಹೋರಾಟಗಾರರು ಸಂಭ್ರಮಿಸಿದರು. ಧಾರವಾಡದಲ್ಲಿರುವ ಪಾಲಿಕೆ ಕಚೇರಿ ಎದುರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. 2025 ಹೊಸ ವರ್ಷಕ್ಕೆ ಧಾರವಾಡಕ್ಕೆ ಒಂದು ಅತ್ಯುತ್ತಮ ಕೊಡುಗೆ ಕೊಟ್ಟಿದೆ. ಆ ಕೊಡುಗೆ ಏನಂತಂದ್ರೆ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಟ್ಟಿದೆ. ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋದು ಸುಮಾರು 3 ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಅದಕ್ಕಿಂತ ಮೊದಲು 10 ವರ್ಷ ನಡೆದಿತ್ತು. ಆದರೆ ಕೊನೆಯ 3 ವರ್ಷ ನಮ್ಮ ಹೋರಾಟದ ಫಲವಾಗಿ ಇವತ್ತು ನಮ್ಮ ಸರ್ಕಾರ ನಮಗೊಂದು ಸ್ಪಂದಿಸಿ ನಮ್ಮ ಧಾರವಾಡವನ್ನು ಹುಬ್ಬಳ್ಳಿಯಿಂದ ಸಪರೇಟ್ ಮಾಡಿಕೊಂಡು ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದೆ. ಒಂದು ಮಹಾನಗರ ಪಾಲಿಕೆ ಆಗಬೇಕಾದ್ರೆ ಇರಬೇಕಾದ ಜನಸಂಖ್ಯೆ, ಜನಸಾಂದ್ರತೆ, ಆದಾಯ ಎಲ್ಲವನ್ನೂ ಧಾರವಾಡ ಹೊಂದಿದೆ. ಸದ್ಯ ಇರುವ 1ರಿಂದ 26ನೇ ವಾರ್ಡ್ಗಳನ್ನು ಧಾರವಾಡ ಪಾಲಿಕೆಗೆ ಸೇರಿಸಲಾಗಿದ್ದು, ಮುಂದೆ ಇನ್ನೊಂದಿಷ್ಟು ಬದಲಾವಣೆಗಳು ಆಗಲಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಧಾರವಾಡ ಜನರ ಬಹುದಿನದ ಬೇಡಿಕೆ. ದಶಕಗಳ ಕಾಲ ನಡೆದ ಹೋರಾಟ. ಕೊನೆಗೂ ಆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಜನರ ಕನಸು ನನಸಾಗಿದೆ. ತಾರತಮ್ಯ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಅಭಿವೃದ್ಧಿ ಕೆಲಸ, ಅಧಿಕಾರ ಹಂಚಿಕೆಯಲ್ಲೂ ಅನ್ಯಾಯ. ಇದರಿಂದ ಧಾರವಾಡ ಜನರು ಬೇಸತ್ತು ಹೋಗಿದ್ರು. ಹುಬ್ಬಳ್ಳಿಯಿಂದ ಬೇರ್ಪಡಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಡಿ ಅಂತ ಜನರು ಹೋರಾಡಿದ್ರು. ಕೊನೆಗೂ ಧಾರವಾಡ ಜನರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಪ್ರತ್ಯೇಕ ಪಾಲಿಕೆಗೆ ಸಚಿವ ಸಂಪುಟ ಸಭೆ ಅಸ್ತು ಎಂದಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಗ್ರೀನ್ ಸಿಗ್ನಲ್.
ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬೇರ್ಪಡಿಸುವ ಕುರಿತು ನಿರ್ಣಯ ಘೋಷಣೆ ಆಗ್ತಾ ಇದ್ದಂತೆ ಧಾರವಾಡದಲ್ಲಿ ಹೋರಾಟಗಾರರು ಸಂಭ್ರಮಿಸಿದರು. ಧಾರವಾಡದಲ್ಲಿರೋ ಪಾಲಿಕೆ ಕಚೇರಿ ಎದುರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. 2025 ಹೊಸ ವರ್ಷಕ್ಕೆ ಧಾರವಾಡಕ್ಕೆ ಒಂದು ಅತ್ಯುತ್ತಮ ಕೊಡುಗೆ ಕೊಟ್ಟಿದೆ. ಆ ಕೊಡುಗೆ ಏನಂತಂದರೆ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಟ್ಟಿದೆ. ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋದು ಸುಮಾರು 3 ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಅದರಿಗಿಂತ ಮೊದಲು 10 ವರ್ಷ ನಡೆದಿತ್ತು. ಆದರೆ ಕೊನೆಯ 3 ವರ್ಷ ನಮ್ಮ ಹೋರಾಟದ ಫಲವಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ನಮಗೊಂದು ಸ್ಪಂದಿಸಿ ನಮ್ಮ ಧಾರವಾಡವನ್ನು ಹುಬ್ಬಳ್ಳಿಯಿಂದ ಸಪರೇಟ್ ಮಾಡಿಕೊಂಡು ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದೆ. ಒಂದು ಮಹಾನಗರ ಪಾಲಿಕೆ ಆಗಬೇಕಾದ್ರೆ ಇರಬೇಕಾದ ಜನಸಂಖ್ಯೆ, ಜನಸಾಂದ್ರತೆ, ಆದಾಯ ಎಲ್ಲವನ್ನೂ ಧಾರವಾಡ ಹೊಂದಿದೆ. ಸದ್ಯ ಇರುವ 1ರಿಂದ 26ನೇ ವಾರ್ಡ್ಗಳನ್ನು ಧಾರವಾಡ ಪಾಲಿಕೆಗೆ ಸೇರಿಸಲಾಗಿದ್ದು, ಮುಂದೆ ಇನ್ನೊಂದಿಷ್ಟು ಬದಲಾವಣೆಗಳು ಆಗಲಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಧಾರವಾಡ ಜನರ ಬಹುದಿನದ ಬೇಡಿಕೆ, ದಶಕಗಳ ಕಾಲ ನಡೆದ ಹೋರಾಟ. ಕೊನೆಗೂ ಆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಜನರ ಕನಸು ನನಸಾಗಿದೆ. ತಾರತಮ್ಯ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಅಭಿವೃದ್ಧಿ ಕೆಲಸ, ಅಧಿಕಾರ ಹಂಚಿಕೆಯಲ್ಲೂ ಅನ್ಯಾಯ. ಇದರಿಂದ ಧಾರವಾಡ ಜನರು ಬೇಸತ್ತು ಹೋಗಿದ್ರು. ಹುಬ್ಬಳ್ಳಿಯಿಂದ ಬೇರ್ಪಡಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಕೊಡಿ ಅಂತ ಜನರು ಹೋರಾಡಿದರು. ಕೊನೆಗೂ ಧಾರವಾಡ ಜನರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಪ್ರತ್ಯೇಕ ಪಾಲಿಕೆಗೆ ಸಚಿವ ಸಂಪುಟ ಸಭೆ ಅಸ್ತು ಎಂದಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಗ್ರೀನ್ ಸಿಗ್ನಲ್. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಬೇರ್ಪಡಿಸುವ ಕುರಿತು ನಿರ್ಣಯ ಘೋಷಣೆ ಆಗ್ತಾ ಇದ್ದಂತೆ ಧಾರವಾಡದಲ್ಲಿ ಹೋರಾಟಗಾರರು ಸಂಭ್ರಮಿಸಿದರು. ಧಾರವಾಡದಲ್ಲಿರೋ ಪಾಲಿಕೆ ಕಚೇರಿ ಎದುರು ಸೇರಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. 2025 ಹೊಸ ವರ್ಷಕ್ಕೆ ಧಾರವಾಡಕ್ಕೆ ಒಂದು ಅತ್ಯುತ್ತಮ ಕೊಡುಗೆ ಕೊಟ್ಟಿದೆ. ಆ ಕೊಡುಗೆ ಏನಂತಂದರೆ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಟ್ಟಿದೆ. ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋದು ಸುಮಾರು 3 ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಅದರಿಗಿಂತ ಮೊದಲು 10 ವರ್ಷ ನಡೆದಿತ್ತು. ಆದರೆ ಕೊನೆಯ 3 ವರ್ಷ ನಮ್ಮ ಹೋರಾಟದ ಫಲವಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ನಮಗೊಂದು ಸ್ಪಂದಿಸಿ ನಮ್ಮ ಧಾರವಾಡವನ್ನು ಹುಬ್ಬಳ್ಳಿಯಿಂದ ಸಪರೇಟ್ ಮಾಡಿಕೊಂಡು ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದೆ. ಒಂದು ಮಹಾನಗರ ಪಾಲಿಕೆ ಆಗಬೇಕಾದ್ರೆ ಇರಬೇಕಾದ ಜನಸಂಖ್ಯೆ, ಜನಸಾಂದ್ರತೆ, ಆದಾಯ ಎಲ್ಲವನ್ನೂ ಧಾರವಾಡ ಹೊಂದಿದೆ. ಸದ್ಯ ಇರುವ 1ರಿಂದ 26ನೇ ವಾರ್ಡ್ಗಳನ್ನು ಧಾರವಾಡ ಪಾಲಿಕೆಗೆ ಸೇರಿಸಲಾಗಿದ್ದು, ಮುಂದೆ ಇನ್ನೊಂದಿಷ್ಟು ಬದಲಾವಣೆಗಳು ಆಗಲಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.